ಅವ್ವ ಮಕ್ಕಳವ್ವ ಎಲ್ಲ ಒಳ್ಳೇದು ಮಾಡವ್ವ, ಒಳ್ಳೇದು ಮಾಡ್ತಾಯಿ. ಸುಶೀಲಾ, ನೋಟ್ ಮೇಲೆ ಬರ್ಕೊಟ್ಟು ಒಂದು ರಾತ್ರಿ ಕಳೆದಾಗಲೇ ಹಗಲು ಆಗೋಯ್ತು. ಇನ್ನೂ ಆ ಮನೆಯಿಂದ ಯಾವ ಸುದ್ದಿನೂ ಇಲ್ಲಿಗೆ ಮುಟ್ಟಿಲ್ವಲ್ಲೇ. ಕಡೆ ಪಕ್ಷ ಮದುವೆ ನಿಲ್ಸೋ ನಿರ್ಧಾರನಾದರೂ ಮಾಡಿರ್ಬೇಕಲ್ವಾ? ಅಥವಾ ಇನ್ನು ಓದಿರ್ತಾನೋ ಇಲ್ವೋ? ನನಗೂ ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ಅಕ್ಕ, ನನಗೊಂದು ಭಯ ಕಾಡ್ತಿದೆ. ಅಕಸ್ಮಾತ್ ಶಿವು ಆ ನೋಟ್ನ ನೋಡ್ದೆ ಹಾಗೆ ಹುಂಡಿಗೆ ಹಾಕ್ಬಿಟ್ರೆ? ಈಗ ಅತ್ತೆ ಕೊಟ್ಟಿರೋ ಕಾಣಿಕೆ ಹಾಕಮ್ಮ. ಶಿವು, ದುಡ್ಡನ್ನ ಕಣ್ಣಿಗೆ ಒತ್ಕೊಂಡು ಹುಂಡಿಗೆ ಹಾಕ್ಬೇಕಪ್ಪ. ಇದು ತುಂಬಾ ವಿಶೇಷವಾದ ಹಣ. ಅಯ್ಯೋ ಪಾರು, ಅತ್ತೆ ಕಾಣಿಕೆ ಹಾಕ್ಬೇಕಾದ್ರೆ ತಪ್ಪದೆ ಕಣ್ಗೋತ್ಕೊಂಡು ಹಾಕ್ಬೇಕು ಅಂದಿದ್ರು. ನಾನು ನೋಡು ಮರ್ತೇ ಹೋಗಿವ್ನಿ. ಎಂತ ಮರುಗುಳಿ ಮಾವ ನೀನು. ದೇವ್ರೆ, ನನ್ನ ಮರಿತಿದ್ರೆ ಸಾಕಪ್ಪ. ನನ್ನ ಪ್ರಾಣ ಹೋದ್ರು ನೀನು ಮರೆಯಕ್ಕಿಲ್ಲ ಪಾರು. ದೇವಸ್ಥಾನ ಮಾವ, ಒಳ್ಳೇದು ಮಾತಾಡು. ನಂಗೇನಾಯ್ತದೆ ಪಾರು? ನನ್ನ ಕಾಯಕ್ಕೆ ನಮ್ಮವ್ವ ಮಕ್ಕಳವ ಇರ್ಬೇಕಾರೆ ನಂಗೇನು ಹಾಕಿಲ್ಲ. ಅದು ಅಲ್ಲದೆ ಈಗ ನೀನ್ ಬೇರೆ ಜೊತೆಗಿದ್ಯಲ್ಲ, ನನ್ನ ಸುದ್ದಿಗೆ ನಾ ಬಂದ್ರೆ ಪರ್ಪರ್ಕನೆ ತಕೊಂಡ್ಬಿಡ್ತೀಯಾ? ಸರಿ ಪಾರು. ನೋಟ್ ಮೇಲೆ ಬರ್ದಿರೋದನ್ನ ಓದ್ಬಿಟ್ಟು ಏನಾದರೂ ಹುಂಡಿಗೆ ಹಾಕಿದ್ರೆ ಆ ಅನಾಹುತನ ಆ ಮಕ್ಕಳ ಮನೆ ತಪ್ಪಿಸ್ತಾಳೆ. ಅಕಸ್ಮಾತ್ ಓದ್ದೆ ಏನಾದರೂ ಹುಂಡಿಗೆ ಹಾಕಿದ್ರೆ ಆ ಮಕ್ಕಳ ಮನೆ ಕಾಪಾಡ್ತಾಳಷ್ಟೆ. ಅಮ್ಮ ತಾಯಿ, ನೀನೇ ಕಾಪಾಡಬೇಕಮ್ಮ. ಏನಾಯ್ತು ಪಾರು? ಆ ನೋಟ್ ಮೇಲೇನೋ ಬರ್ದಿತ್ತು ಮಾವ.